ನಮಸ್ಕಾರ ವೀಕ್ಷಕರೇ, ಇದೇನು ಮೊಸರು ಥರ ಇದೆಯಲ್ಲ, ಮೊಸರು ಕಡಿತಾ ಇದ್ದೀರಲ್ಲ ಅಂತ ಅನ್ಕೊಂಬೇಡಿ. ಇದ್ರ ಹೆಸರು ಬಂದು ಕೆಫೀರ್ ಅಂತ. ಫಾರಿನಲ್ಲೆಲ್ಲ ಈ ವಸ್ತುನ ತುಂಬಾ ಬಳಸ್ತಾ ಇದ್ದಾರೆ. ಅದರಲ್ಲೂ ಹಾಲಿಂದ ಮಾಡೋವಂಥ ಈ ಪ್ರಾಡಕ್ಟು ದೇಹಕ್ಕೆ ತುಂಬಾ ಒಳ್ಳೆಯದು. ಯಾವುದ್ರಿ ಇದು ಕೆಫೀರು? ನಾವು ಹೆಸರೇ ಕೇಳಿಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ಕೆಫೀರ್ ಅನ್ನೋ ವರ್ಡ್ ಬಂದು ಟರ್ಕಿ ವರ್ಡಿಂದ ಬಂದಿರುವಂಥದ್ದು. ಕೆಫೀರ್ ಅಂದರೆ ಊಟ ಆದಮೇಲೆ ಕುಡಿಯುವಂಥ ಪಾನೀಯ ಅಂತ. ಇದನ್ನ ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಮೇಜರಾಗಿ 5 ಪಾಯಿಂಟ್ಸನ್ನು ಸೈಂಟಿಸ್ಟ್ಗಳು ಹೇಳ್ತಾರೆ, ಡಾಕ್ಟರ್ಗಳು ಹೇಳ್ತಾರೆ. ಈ ಕೆಫೀರ್ ಕುಡಿಯೋದ್ರಿಂದ ದೇಹಕ್ಕೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಕೆಫೀರ್ ಅನ್ನೋ ಪ್ರಾಡಕ್ಟು ನೋಡೋದಕ್ಕೆ ಬಿಳಿ ಹಾಲಿನ ಥರನೇ ಇದ್ರೂ ಹಾಲಿನಿಂದ ಉತ್ಪತ್ತಿ ಮಾಡುವಂಥ ಒಂದು ವಸ್ತು. ನಾವು ಮೊಸರು ಯಾವ ರೀತಿ ರೆಡಿ ಮಾಡ್ತೀವೋ ಅದೇ ರೀತಿ ಈ ಕೆಫೀರ್ನು ರೆಡಿ ಮಾಡೋದು ಹಾಲಿಂದನೇ. ಇದರಲ್ಲಿ ಮೇಜರ್ ಆಗಿ ಪ್ರೋಟೀನು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು ಅನ್ನೋ ಮಿನರಲ್ಸ್ಗಳು ತುಂಬಾ ಇದೆ. ಅದ್ರ ಜೊತೆಗೆ ವಿಟಮಿನ್ ಬಿ ತುಂಬಾ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಅಷ್ಟೊಂದು ಮಿನರಲ್ಸ್ ಜೊತೆಗೆ ಇದರಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ಡು, ಪೆಪ್ಟೈಡ್ಸು, ಇನ್ನು ಎಷ್ಟೊಂದು ದೇಹಕ್ಕೆ ಅನುಕೂಲ ಮಾಡುವಂಥ ಅಮೈನೋ ಆ್ಯಸಿಡ್ಸು ಇದೆಲ್ಲ ಕೂಡ ಇದೆ. ಇದೆಲ್ಲದ್ರ ಜೊತೆಗೆ ಜೀರ್ಣಕ್ರಿಯೆಗೆ ಏನೇನು ಬೇಕು ಅಂಥ ವಸ್ತುಗಳು ಇದರಲ್ಲಿ ತುಂಬಾ ಇದೆ. ಪ್ಲಸ್ ಎಷ್ಟೋ ಎನ್ಸೈಮ್ಸ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ದೇಹಕ್ಕೆ ಬೇಕಾಗಿರುವಂಥದ್ದು. ಇದನ್ನು ಕುಡಿಯೋದ್ರಿಂದ ಜೀರ್ಣಕ್ರಿಯೆನೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ಎಷ್ಟೋ ಕಾಯಿಲೆಗಳನ್ನ ಇದರಿಂದ ಕ್ಯೂರ್ ಆಗುತ್ತೆ ಅಂತಲೇ ಡಾಕ್ಟರ್ಗಳು ಹೇಳೋದು. ಈಗ ನಾವು ಹೇಗೆ ನ್ಯಾಚುರಲ್ ಔಷಧಿಗಳನ್ನ ತಗೊಳ್ತೀವೋ, ನ್ಯಾಚುರಲ್ ಫುಡ್ಗಳನ್ನ ತಗೊಳ್ಳೋದ್ರಿಂದ ಕಾಯಿಲೆಗಳು ಕಡಿಮೆ ಆಗುತ್ತೋ, ದೇಹಕ್ಕೆ ಶಕ್ತಿ ಅನ್ನೋದು ಬರುತ್ತೋ, ಅದೇ ರೀತಿ ಈ ಕೆಫೀರ್ ಕೂಡ ತಿನ್ನೋದ್ರಿಂದ, ಕುಡಿಯೋದ್ರಿಂದ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ಚೆನ್ನಾಗಿದ್ರೆ ಎಲ್ಲ ದೇಹದ ಭಾಗಗಳು ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ ಅನ್ನೋ ಹಾಗೆ ಇದರಲ್ಲೂ ಅಷ್ಟೊಂದು ಎನ್ಸೈಮ್ಸ್ ಇದೆ. ಅದು ದೇಹದ ಎಲ್ಲ ಭಾಗನೂ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಬೇಕಾಗಿರುವಂಥ ಎನ್ಸೈಮ್ಸ್ ಜೊತೆಗೆ ಮಲಬದ್ಧತೆ ತೊಂದರೆ ಕೂಡ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ದೇಹಕ್ಕೆ ಏನೇನು ಬೇಕು ಅಂತ ಅನುಕೂಲಗಳನ್ನ ಮಾಡಿಕೊಡುತ್ತೆ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇಲ್ಲಿ ತನಕ ನೋಟಿಸ್ ಆಗಿಲ್ಲ. ಅಂಥ ಒಳ್ಳೆ ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ವಸ್ತು ಕೆಫೀರ್. ಈಗ ಮೊಸರನ್ನ ಕುಡಿತೀವಿ, ಯೋಗರ್ಟ್ನ ಕುಡಿತೀವಿ, ಆ ಎಲ್ಲದಕ್ಕಿಂತ ತುಂಬಾ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ ಕೊಡೋದು, ಪ್ರೋಟೀನ್ ಕೊಡೋದು, ಪ್ಲಸ್ ವಿಟಮಿನ್ಸ್ನ ದೇಹಕ್ಕೆ ತುಂಬುವಂಥ ವಸ್ತು ಈ ಕೆಫೀರ್. ಈ ಕೆಫೀರ್ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಇದ್ರ ಬಳಕೆ ತುಂಬಾ ಕಡಿಮೆ. ಬೇರೆ ಬೇರೆ ದೇಶದಲ್ಲಿ ಇದ್ರ ಬಳಕೆ ತುಂಬಾ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಕೆಫೀರ್ ಕುಡಿಯೋದ್ರಿಂದ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಪ್ಲಸ್ ದೇಹನೂ ಬೇಗ ಬೆಳವಣಿಗೆ ಆಗುತ್ತೆ. ಎಷ್ಟೋ ಜನ ಡಾಕ್ಟ್ರುಗಳು ಇದನ್ನು ರೆಫರ್ ಮಾಡ್ತಾರೆ, ಆದಷ್ಟು ಕೆಫೀರ್ನ ಮಕ್ಕಳಿಗೆ ಕೊಡಿ. ಮಕ್ಕಳಿಗೆ ಕೊಡೋದ್ರ ಜೊತೆ ನೀವು ವಯಸ್ಸಾದವರು ಈ ಕೆಫೀರ್ ಕುಡಿಯೋದ್ರಿಂದ ದೇಹನೂ ಉತ್ಸಾಹದಿಂದ ಕೂಡಿರುತ್ತೆ. ಪ್ಲಸ್ ಚರ್ಮದ ಕಾಂತಿ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಇನ್ನು ಮಾಮೂಲಿ ಹಾಲು ಕುಡಿಯೋದ್ರಿಂದ ಏನೇನು ಸಿಗುತ್ತೋ ಅದರ 4ರಷ್ಟು ಶಕ್ತಿ ಅನ್ನೋದು ಇದರಲ್ಲಿ ಸಿಗುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು, ದೊಡ್ಡವರು ತಮ್ಮ ಉತ್ಸಾಹ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ತಮ್ಮ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದನ್ನೇ ರೆಫರ್ ಮಾಡ್ತಾರೆ ಡಾಕ್ಟರ್ಗಳು. ಅದರಲ್ಲೂ ಸ್ಪೋರ್ಟ್ಸ್ ಮ್ಯಾನ್ಗಳಿಗಂತೂ ಈ ಕೆಫೀರ್ ಅನ್ನೋದು ಫಾರಿನ್ ಕಡೆ ಅಂತೂ ಕಾಮನ್ ಆಗೋಗಿದೆ. ನಮ್ಮ ದೇಶದಲ್ಲಿ ಇನ್ನೂ ಕಡಿಮೆ ಇದೆ ಇದರ ಬಳಕೆ ಅನ್ನೋದು, ಅಷ್ಟೊಂದು ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಇದನ್ನು ಬಳಸೋದಕ್ಕೆ ಜಾಸ್ತಿ ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ನಾನ್ ವೆಜ್ ತಿನ್ನೋರು ನಮ್ಮ ದೇಶದಲ್ಲಂತೂ ಹೆಚ್ಚಾಗೇ ಇದ್ದಾರೆ. ಈ ನಾನ್ ವೆಜ್ಜಿಂದ ಏನು ಎನರ್ಜಿ ಸಿಗುತ್ತೋ ಅಷ್ಟು ಎನರ್ಜಿ ಈ ಕೆಫೀರಿಂದ ಮನುಷ್ಯರಿಗೆ ಸಿಗುತ್ತೆ. ದೇಹಕ್ಕೆ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ನಾನ್ ವೆಜ್ಜಿಂದ ಸೇರುತ್ತೋ ಆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಇದರಿಂದ ಅವಾಯ್ಡ್ ಆಗುತ್ತೆ. ಅದ್ರ ಜೊತೆಗೆ ಈ ಕೆಫೀರು ಕೂದಲು ಬೆಳವಣಿಗೆಗೆ ಮತ್ತು ದೇಹದ ಕಾಂತಿಗೆ ತುಂಬಾ ಅನುಕೂಲ ಮಾಡುತ್ತೆ. ಅದು ಹೇಗೆ ಅಂತ ಸ್ವಲ್ಪ ಜನಕ್ಕೆ ಇಲ್ಲಿ ಡೌಟ್ ಬರ್ಬೋದು. ಹೌದು, ಇದರಲ್ಲಿ ಕೆಲವಷ್ಟು ಪ್ರೋಬಯೋಟಿಕ್ಸ್ ಇದೆ. ಇನ್ನು 30 ರೀತಿ ಬ್ಯಾಕ್ಟೀರಿಯಾಗಳು, ಈಸ್ಟು ಕೂಡ ಇದರಲ್ಲಿ ಸೇರಿದೆ. ಇದು ಹೊಟ್ಟೆನ ಕ್ಲೀನ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಪ್ಲಸ್ ಹೊಟ್ಟೆ ಆರೋಗ್ಯನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹೌದು, ಪ್ರೋಬಯೋಟಿಕ್ಸು ಮೊಸರಲ್ಲೂ ಇದೆಯಲ್ಲ, ಯಾಕೆ ನಾವು ಕೆಫೀರ್ನೇ ಪ್ರಿಫರ್ ಮಾಡಬೇಕು ಅನ್ನೋದು ಕೆಲವೊಬ್ರು ಪ್ರಶ್ನೆ ಆಗ್ಬಿಡುತ್ತೆ. ಮೊಸರಿಗಿಂತ 2 ಪಟ್ಟು ಪ್ರೋಬಯೋಟಿಕ್ಸು ಈ ಕೆಫೀರಲ್ಲಿ ಇದೆ. ಪ್ಲಸ್ ಬ್ಯಾಕ್ಟೀರಿಯಾಸು ಇರೋವಂಥದ್ದು ಇದರಲ್ಲಿ ದೇಹದ ಶುದ್ಧತೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಈ ಪ್ರೋಬಯೋಟಿಕ್ಸು ನಮ್ಮ ದೇಹದ ತೂಕ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ನಮ್ಮ ದೇಹದ ತೂಕ ಕಂಟ್ರೋಲ್ ಆಯಿತು ಅಂದರೆ ಮೂಡು ಫ್ರೆಶ್ ಆಗಿರುತ್ತೆ. ಜೊತೆಗೆ ಎನರ್ಜೆಟಿಕ್ ಆಗಿ ಕೂಡ ದೇಹ ಇರುತ್ತೆ. ಅದರಲ್ಲೂ ಡಯೆಟ್ ಮೇಂಟೈನ್ ಮಾಡ್ತಾ ಇದ್ದೀವಿ, ನಾವು ಹೆಲ್ತಿಯಾಗಿರಬೇಕು ಅಂತ ಏನೇನೋ ಫುಡ್ಗಳು ತಿಂತಾ ಇರ್ತೀವಲ್ಲ, ಎಲ್ಲದಕ್ಕಿಂತ ಈ ಕೆಫೀರ್ ಒಂದನ್ನು ನಮ್ಮ ಡಯೆಟಲ್ಲಿ
ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆಟೋಮೆಟಿಕಲಿ ನಮ್ಮ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಅದ್ರ ಜೊತೆಗೆ ದೇಹಕ್ಕೆ ಬೇಕಾದ ಎನರ್ಜಿನೂ ಸಿಗುತ್ತೆ. ಇನ್ನು ಮಲಬದ್ಧತೆ ತೊಂದರೆ. ಮಲಬದ್ಧತೆ ಅನ್ನೋದು ತುಂಬ ಜನಕ್ಕೆ ಕಾಡ್ತಾ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗಿ ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಮೋಷನ್ ಅನ್ನೋದಾಗೋದಿಲ್ಲ. ಈ ತೊಂದರೆಯಿಂದನೇ ದಿನನೂ ಫ್ರೆಶ್ ಆಗಿರೋದಿಲ್ಲ. ದಿನನಿತ್ಯ ಮೋಷನ್ ಅನ್ನೋದಾದರೆ ದೇಹ ಅಷ್ಟೇ ಆರೋಗ್ಯಕರವಾಗಿರುತ್ತೆ. ಇಲ್ಲ ಅಂದರೆ ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ತೇಗು, ಅಜೀರ್ಣ ಈ ಥರದ್ದೆಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ, ದೇಹಕ್ಕೂ ನೆಮ್ಮದಿ ಇರೋದಿಲ್ಲ. ಆ ರೀತಿ ಎಲ್ಲ ತೊಂದರೆಗಳು ಕಾಡ್ತಾ ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡೋದಕ್ಕೆ ಈ ಕೆಫೀರ್ ಅನ್ನೋದು ತುಂಬಾ ಒಳ್ಳೆ ಔಷಧಿ. ಎಂತಕ್ಕೆ ಅಂದರೆ ಇದು ಪ್ರಕೃತಿಯಿಂದ ನೇರವಾಗಿ ಮಾಡುವಂಥ ವಸ್ತು ಆಗಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಸು ಇದರಲ್ಲಿ ಇಲ್ಲ. ಇದನ್ನು ನಾವೇ ಮನೆಯಲ್ಲಿ ಕೂತ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಅನ್ನೋದು ಮಿಕ್ಸ್ ಆಗೋದಿಲ್ಲ. ಮೊಸರನ್ನ ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಈ ಕೆಫೀರ್ನು ಕೂಡ ರೆಡಿ ಮಾಡ್ಕೋಬೋದು. ಅದರಿಂದ ಇದರಲ್ಲಿ ತುಂಬಾ ಪ್ರೋಬಯೋಟಿಕ್ಸ್ ಇದೆ. ಈ ಪ್ರೋಬಯೋಟಿಕ್ಸ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಒಳಗಡೆ ಹೋಗಿ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಇದರಿಂದ ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್ಕು ಇಂಥದ್ದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಡಾಕ್ಟರ್ಗಳು ಏನಕ್ಕೋಸ್ಕರ ಇದನ್ನು ರೆಫರ್ ಮಾಡ್ತಾರೆ ಅಂದರೆ ಇದನ್ನು ದಿನನಿತ್ಯ ಬಳಸೋದ್ರಿಂದ ಅಲ್ಸರ್ ರೀತಿ ತೊಂದರೆಗಳು ಕೂಡ ಕಡಿಮೆ ಆಗುತ್ತೆ. ಈಗ ಮೆಡಿಕಲಿ ತುಂಬಾ ಮಾತ್ರೆಗಳನ್ನ ತಗೊಳ್ತಾ ಇರ್ತೀವಿ. ಗ್ಯಾಸ್ಟ್ರಿಕ್ ಅಂತ ಬೇರೆ ಬೇರೆ ಪ್ರಾಬ್ಲಮ್ಗಳು, ಎದೆ ಉಬ್ಬರ, ಎದೆ ನೋವು ಬರುತ್ತೆ, ಚೆಸ್ಟ್ ಪೇನ್ ಬರುತ್ತೆ ಅಂತೆಲ್ಲ ಮಾತ್ರೆಗಳನ್ನ ತಗೊಳ್ತಾ ಇರ್ತೀವಲ್ಲ, ಅಂಥದ್ದಕ್ಕೆಲ್ಲ ಸುಲಭವಾದ ಪರಿಹಾರ ಅಂದರೆ ಈ ಕೆಫೀರ್. ಇದರಲ್ಲಿರುವಂಥ ಪ್ರೋಬಯೋಟಿಕ್ಸು ದೇಹದಲ್ಲಿರುವಂಥ ಎಲ್ಲ ರೀತಿ ಮಲಬದ್ಧತೆಗೆ ತೊಂದರೆ ಕೊಡುವಂಥ ಎಲ್ಲ ಕ್ರಿಮಿಗಳನ್ನ ಕೊಲ್ತಾ ಹೋಗುತ್ತೆ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಡಾಕ್ಟರ್ಗಳು ಇದನ್ನು ಜಾಸ್ತಿ ರೆಫರ್ ಮಾಡ್ತಾರೆ. ಪ್ಲಸ್ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೈಡ್ ಇಂಪ್ಯಾಕ್ಟ್ ಅನ್ನೋದು ಏನೂ ಇರೋದಿಲ್ಲ. ಮೊಸರು ಕುಡಿದ್ರೆ ಯಾವ ರೀತಿ ದೇಹಕ್ಕೆ ಒಳ್ಳೆಯದು ಅದೇ ರೀತಿ ಈ ಕೆಫೀರು ಕೂಡ ಆ್ಯಕ್ಟ್ ಮಾಡುತ್ತೆ ದೇಹದ ಮೇಲೆ. ಅದ್ರ ಜೊತೆಗೆ ಮೂಳೆಗಳು, ಮೇಜರ್ ಆಗಿ ಮನುಷ್ಯನಿಗೆ ವಯಸ್ಸಾಗ್ತಾ ಇದ್ದಾಗೆ ಕಾಡುವಂಥ ಸಮಸ್ಯೆ ಮೂಳೆ ಸವಿಯೋದು ಪ್ಲಸ್ ಮೂಳೆಗಳ ನೋವು. ಇವುಗಳಿಂದಾನೇ ಮಂಡಿ ನೋವು ಬರುತ್ತೆ, ಬಾಡಿ ಪೇಯ್ನು, ಸೊಂಟದ ನೋವು, ಈ ಥರ ಎಷ್ಟೋ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ವ್ಯಾಯಾಮ ಮಾಡಿ ಕೆಲವಷ್ಟು ಕಾಯಿಲೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆದರೂ ಕೂಡ ಮೂಳೆಗಳು ಸದೃಢವಾಗಿದ್ದರೆ ಯಾವ ರೀತಿ ಬೇಕಾದರೂ ಬಾಡಿನ ನಾವು ಸದೃಢವಾಗಿ ಇಟ್ಕೋಬೋದು. ಆದರೆ ಮೂಳೆಗಳೇ ಸ್ಟ್ರಾಂಗ್ ಆಗಿಲ್ಲ ಅಂದರೆ ದೇಹ ವೀಕ್ ಆಗ್ತಾ ಹೋಗುತ್ತೆ. ಅದರಿಂದನೇ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಈ ಥರದ್ದೆಲ್ಲ ಕಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ಅನ್ನೋದಾದರೆ ಈ ಕೆಫೀರ್ನ ಕುಡಿಯೋದ್ರಿಂದ ಪರಿಹಾರ ಅನ್ನೋದು ಸಿಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಮಕ್ಕಳಾದಮೇಲೆ ಇನ್ನು ಬೇರೆ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ದೇಹದಲ್ಲಿ ಮೂಳೆಗಳು ಬೇಗ ಸವಿತಾ ಹೋಗುತ್ತೆ. ಪ್ಲಸ್ ವೀಕ್ ಆಗ್ತಾ ಇದ್ದಾಗೆ ವಯಸ್ಸಾಗಿದೆಯೇನೋ ಅಂತ ಅನಿಸ್ಬಿಡುತ್ತೆ ನಮ್ಮ ದೇಹಕ್ಕೆ. ನಾವೇನು ಮಾಡ್ತೀವಿ, ಕೆಲವಷ್ಟು ಜಿಮ್ಗಳಲ್ಲಿ ಕೊಡುವಂಥ ಮೆಡಿಸಿನ್ಗಳನ್ನ ತಗೊಳ್ತೀವಿ ದೇಹನ ಮೇಂಟೈನ್ ಮಾಡೋದಕ್ಕೆ, ಪ್ಲಸ್ ಮೂಳೆಗಳು ಸ್ಟ್ರಾಂಗ್ ಆಗಿರಲಿ ಅಂತ. ಇವುಗಳಿಂದ ಕೂಡ ದೇಹಕ್ಕೆ ಸೈಡ್ ಇಂಪ್ಯಾಕ್ಟ್ ಅನ್ನೋದು ಹಾಗೇ ಆಗುತ್ತೆ. ಆದರೆ ಈ ಕೆಫೀರಿಂದ ಆ ರೀತಿ ಯಾವುದೇ ತೊಂದರೆಗಳು ಆಗೋದಿಲ್ಲ. ಈ ಕೆಫೀರ್ ಕುಡಿಯೋದ್ರಿಂದ ಕ್ಯಾಲ್ಶಿಯಂ ಜಾಸ್ತಿ ಈ ಕೆಫೀರಲ್ಲಿ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು, ಮೂಳೆಗಳನ್ನು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ವಯಸ್ಸಾದವರು ಕೂಡ ಈ ಕೆಫೀರ್ ಕುಡಿಯೋದ್ರಿಂದ ಅವ್ರಿಗೂ ಮೂಳೆ ಸಂಬಂಧಿತ ಕಾಯಿಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವರ ದೇಹದ ಮೂಳೆಗಳು ಕೂಡ ಮತ್ತೆ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತಲೇ ಡಾಕ್ಟ್ರುಗಳು ಕೂಡ ಇದನ್ನು ರೆಫರ್ ಮಾಡೋದು. ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಹಾಲನ್ನು ಕುಡಿದ್ರೆ ಸಾಕಲ್ಲ, ನಾವು ಯಾಕೆ ಬೇರೆ ಬೇರೆದನ್ನು ಕುಡಿಬೇಕು ಅಂತ. ಇದು ಕೂಡ ಹಾಲಿನಿಂದ ಉತ್ಪತ್ತಿ ಆಗುವಂಥ ಪ್ರಾಡಕ್ಟೇ. ಈಗ ಹೇಗೆ ಹಾಲಿನಿಂದ ಬರುವಂಥ ಚೀಸ್ ಆಗ್ಬೋದು, ಪನ್ನೀರು, ಮೊಸರು ಇದೆಲ್ಲ ಹೇಗೆ ದೇಹಕ್ಕೆ ಒಳ್ಳೆಯದೋ ಅದೇ ರೀತಿ ಕೆಫೀರ್ ಕೂಡ. ಇದರಲ್ಲಿರುವಂಥ ಈ ವಿಟಮಿನ್ ಬಿ ಏನು ಮಾಡುತ್ತೆ, ಕ್ಯಾಲ್ಶಿಯಂನ ಮೂಳೆಗೆ ತಲುಪಿಸುವಂಥ ಕೆಲಸನ ಈ ವಿಟಮಿನ್ ಮಾಡುತ್ತೆ. ಅದ್ರ ಜೊತೆಗೆ ವಿಟಮಿನ್ ಕೆನ ನಾವು ತಿನ್ನುವಂಥ ಆಹಾರದಿಂದ ಸಪ್ರೇಟ್ ಮಾಡಿ ದೇಹದ ಎಲ್ಲ ಕಡೆಗೂ ತಲುಪಿಸೋ ಕೆಲಸ ಮಾಡುತ್ತೆ. ವಿಟಮಿನ್ ಕೆ ಏನು ಯೂಸ್ಫುಲ್ ಅನ್ನೋದಾದರೆ ಬ್ಲಡ್ ಕ್ಲಾಟಿಂಗ್ಗೆ, ಗಾಯಗಳು ಬೇಗ ವಾಸಿ ಆಗಬೇಕು ಅಂದರೆ ನಮ್ಮ ದೇಹಕ್ಕೆ ವಿಟಮಿನ್ ಕೆ ಅನ್ನೋದು ಬೇಕೇ ಬೇಕು. ಅಂಥ ವಿಟಮಿನ್ ಕೆನ ಇದು ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಇದರಿಂದ ನಮಗೆ ಗಾಯಗಳಾದರೂ ಬೇಗ ವಾಸಿ ಆಗ್ತಾ ಹೋಗುತ್ತೆ. ಜೊತೆಗೆ ಬ್ಲಡ್ ಪ್ಯೂರಿಫಿಕೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಇನ್ನು ಮೂಳೆಗಳಲ್ಲಿ ಕ್ರ್ಯಾಕ್ ಅದು ಇದು ಕಾಣಿಸ್ಕೊಳ್ತಾ ಇರುತ್ತಲ್ಲ, ನಾವು ಮಾಡ್ಕೊಳ್ಳೋವಂಥ ಗಾಯಗಳು ಮೂಳೆಗಳಲ್ಲಿ ಕಾಣೋದಿಲ್ಲ ನಮ್ಮ ಕಣ್ಣಿಗೆ. ಅಂಥ ಕಾಣದೇ ಇರೋ ಕಾಯಿಲೆಗಳು ಕೂಡ ಇದರಿಂದ ರಿಕವರಿ ಆಗ್ತಾ ಹೋಗುತ್ತೆ. ಅಷ್ಟು ದೇಹಕ್ಕೆ ಬೇಕಾಗಿರೋ ಕ್ಯಾಲ್ಶಿಯಂ ಈ ಕೆಫೀರಿಂದ ಸಿಗೋದ್ರಿಂದ
ದೇಹ ಎಲ್ಲ ರೀತಿ ಸದೃಢವಾಗಿ ಅದಕ್ಕೇನು ಬೇಕು ಅಂಥ ಕೆಲಸಗಳನ್ನ ಇದೇ ಮಾಡ್ಕೊಳ್ತಾ ಹೋಗುತ್ತೆ. ಹೇಗೆ ಈಗ ಪ್ರಾಣಿಗಳಲ್ಲಿ ಕೆಲವಷ್ಟು ಶಕ್ತಿ ಇದೆಯೋ, ಕೆಲವಷ್ಟು ಕಾಯಿಲೆಗಳನ್ನ ಅವು ಪಾಡ್ಗೆ ಅವೇ ಕ್ಯೂರ್ ಮಾಡ್ಕೊಳ್ಳುತ್ತೋ, ಅದೇ ರೀತಿ ಈ ಕೆಫೀರ್ ಕುಡಿಯೋದ್ರಿಂದ ನಮ್ಮ ದೇಹದಲ್ಲೂ ಇಮ್ಯುನಿಟಿ ಅನ್ನೋದು ರೈಸ್ ಆಗ್ತಾ ಹೋಗುತ್ತೆ. ಇನ್ನು ಎಷ್ಟೋ ಕಾಯಿಲೆಗಳಿಗೆ ಈ ಕೆಫೀರ್ ಅನ್ನೋದು ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡಿ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ನಮ್ಮ ದೇಹನ ಸದೃಢವಾಗಿ ಇಟ್ಕೊಳ್ಳೋ ಹಾಗೆ ಮಾಡುತ್ತೆ. ಡಾಕ್ಟರ್ ಹತ್ರ ಹೋಗುವಂಥ ನೆಸೆಸಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಎಲ್ಲ ವಯಸ್ಸಿನಲ್ಲೂ ಇದನ್ನು ಕುಡಿಯೋದ್ರಿಂದ ಡಾಕ್ಟರ್ ಹತ್ರ ಹೋಗುವಂಥ ತೊಂದರೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಹಾಲು ಕುಡಿಯೋರಿಗೆ ಕೆಲವಷ್ಟು ಜನಕ್ಕೆ ಗ್ಯಾಸ್ಟ್ರಿಕ್ಕು, ಬೇರೆ ಬೇರೆ ರೀತಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಹಾಲು ಅನ್ನೋದು ಸೆಟ್ ಆಗೋದಿಲ್ಲ. ಅದರಲ್ಲೂ ಎಮ್ಮೆ ಹಾಲು, ಹಸು ಹಾಲು, ಸೋಯಾ ಹಾಲು, ಈ ಥರ ಎಷ್ಟೋ ಹಾಲುಗಳಿದೆ. ಈ ಹಾಲುಗಳನ್ನ ಕುಡಿಯೋದ್ರಿಂದ ಕೂಡ ದೇಹದಲ್ಲಿ ಕೆಲವಷ್ಟು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅವರ ದೇಹ ಅದಕ್ಕೆ ಸಪೋರ್ಟ್ ಅನ್ನೋದನ್ನ ಮಾಡೋದಿಲ್ಲ. ಆದರೆ ಕೆಫೀರ್ ಆ ಥರ ಅಲ್ಲ. ಎಲ್ಲ ದೇಹಗಳಿಗೂ ಅಡ್ಜಸ್ಟ್ ಆಗುವಂಥ ಒಂದು ಗುಣ ಇರುವಂಥ ಪದಾರ್ಥ. ಇದನ್ನು ತಿನ್ನೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಬರೋದಿಲ್ಲ. ಇದಕ್ಕೆ ಇದನ್ನು ಡಾಕ್ಟರ್ಗಳು ರೆಫರ್ ಮಾಡ್ತಾ ಇರೋದು. ಇದರಲ್ಲಿ ಲ್ಯಾಕ್ಟೋಸು ಕಡಿಮೆ ಇರೋದ್ರಿಂದ ನಮಗೆ ಹಾಲು ಕುಡಿದ್ರೆ ಬರುವಂಥ ತೊಂದರೆಗಳು ಕೂಡ ಇದರಲ್ಲಿ ಬರೋದಿಲ್ಲ. ಲ್ಯಾಕ್ಟೋಸ್ನ ಇದು ಡಿವೈಡ್ ಮಾಡಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಾತ್ರ ಸಪ್ಲೈ ಮಾಡ್ತಾ ಹೋಗುತ್ತೆ. ಹಾಲು ಕುಡಿಯೋದಕ್ಕೆ ಇಷ್ಟಪಡದೇ ಇರೋರು, ಹಾಲನ್ನು ಕಂಡ್ರೆ ಅಲರ್ಜಿ ಅನ್ನೋ ಮಕ್ಕಳಿಗೆ ಕೂಡ ಇದನ್ನು ಕೊಡೋದ್ರಿಂದ ಮಕ್ಕಳು ಎನರ್ಜಿ ಪ್ಲಸ್ ಅವರು ಬೇಕಾಗಿರುವಂಥ ಎಲ್ಲ ಪೌಷ್ಟಿಕಾಂಶಗಳು ಒಂದೇ ವಸ್ತುನಲ್ಲಿ ಸಿಗುತ್ತೆ, ಅದೇ ಕೆಫೀರ್. ಈ ಕೆಫೀರ್ನ ನಿಮ್ಮ ಡಯಟಲ್ಲಿ ಕೂಡ ಇನ್ಕ್ಲೂಡ್ ಮಾಡೋದ್ರಿಂದ ದೇಹನೂ ಚೆನ್ನಾಗಿರುತ್ತೆ, ಪ್ಲಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದಷ್ಟು ಪ್ರಕೃತಿನಲ್ಲಿ ಸಿಗುವಂಥ ನ್ಯಾಚುರಲ್ ಆಗಿರುವಂಥ ಇಂಥ ವಸ್ತುಗಳನ್ನ ಬಳಸೋಣ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಣ. ಇಂಥ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.